ನಿರೀಕ್ಷೆ ಇದೆ? ಏನು ಸಿಗ್ಬೋದು ನಮ್ಮ ಕರ್ನಾಟಕಕ್ಕೆ? ನೀವು ಕಾಂಗ್ರೆಸ್ ನಾಯಕರಾಗಿ ಏನು ಹೇಳ್ತೀರಾ ಬಜೆಟ್ ಬಗ್ಗೆ? ನಿರ್ಮಲಾ ಸೀತಾರಾಮರವರು ಮಂಡಿಸಿದಂಥ ಆಯವ್ಯಯದ ಭಾಷಣವನ್ನು ಕೇಳೋದಕ್ಕೆ ನನಗೆ ಆಗಲಿಲ್ಲ. ವಿಧಾನಸಭೆಯಲ್ಲಿ ಒಳಗಿದ್ದೆ. ಆದರೆ ನನಗೆ ತಿಳಿದು ಬಂದಂಥ ವರ್ತಮಾನ ಏನು ಅಂತ ಹೇಳಿದ್ರೆ, ನಾವು ಏನು ಜನರು ನಿರೀಕ್ಷೆ ಮಾಡಿದರು ಮತ್ತು ಹೋದ ವರ್ಷದಲ್ಲೂ ಕೂಡ ಅವ್ರು ಕೊಟ್ಟಂಥ ಆಶ್ವಾಸನೆಗಳು ಈಡೇರ್ತವೆ ಅಂತಕ್ಕಂಥ ವಿಶ್ವಾಸವೇನು ಇಟ್ಕೊಂಡಿದ್ರು, ಅದಕ್ಕೆ ಧಕ್ಕೆ ಬರತಕ್ಕಂಥ ರೀತಿಯಲ್ಲಿ ಭಾಷಣ ಬಂದಿದೆ ಅಂತೇಳಿ ಹೇಳ್ತಾರೆ. ಸೊ ಅದರಿಂದ ಎಲ್ಲ ಒಂದು ಕಡೆಗೆ ಇದು ಆಶಾದಾಯಕವಲ್ಲ, ನಿರಾಶಾದಾಯಕವಾಗಿರ್ತಕ್ಕಂಥ ಒಂದು ಬಜೆಟ್ ಆಗಿದೆ. ಕರ್ನಾಟಕದ ಅಭಿವೃದ್ಧಿಯ ಪರವಾಗಿಲ್ಲ, ಜನರ ಪರವಾಗಿಲ್ಲದೆ ಇರತಕ್ಕಂಥ ಬಜೆಟ್ ಆಗಿದೆ. ಓಕೆ ಸರ್, ಏನು ಬಿಜೆಪಿ ಆರೋಗ್ಯ ಜ್ಞಾನೇಂದ್ರ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ತನಿಖೆಗೆ ಹೋದಂತಹ ಅಧಿಕಾರಿಗಳ ಮೇಲೇನೆ ಈಗ ಕೇಸ್ ಆಗ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ನಾನೀಗ ಈಗ ಸದ್ಯಕ್ಕೆ ಅದೇನು ಪ್ರತಿಕ್ರಿಯೆ ಕೊಡೋಕೆ ಹೋಗೋದಿಲ್ಲ. ಅಲ್ಲ ಸರ್, ಬೆಳಗ್ಗೆ ಏನು ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡಿದ್ರು ಇದ್ರ ಬಗ್ಗೆ ಇಡಿ ಅಧಿಕಾರಿಗಳ ವಿರುದ್ಧ. ಅದು ನನ್ನ ರಿಯಾಕ್ಷನ್ ಇಲ್ಲ ಅದಕ್ಕೆ. ಇದಿಷ್ಟು ಶಿರಾ ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪಾಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.